ಕಳೆದ 6 ತಿಂಗಳಿನಿಂದ ವೈದ್ಯರಿಲ್ಲದೆ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳು ಪರದಾಡುವಂತಾಗಿತ್ತು. ಈ ಗಂಭೀರ ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟಿನಲ್ಲಿ ಜೈ ಭೀಮ್ ಸಂಘಟನೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರನ್ನ ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿತ್ತು. ನಮ್ಮ ಮನವಿಗೆ ಸ್ಪಂದಿಸಿ ತಕ್ಷಣ ವೈದ್ಯರ ನೇಮಕ ಮಾಡಲಾಗಿದೆ ಎಂದು ಕರ್ನಾಟಕ ಜೈ ಭೀಮ್ ಯುವ ಸಂಘಟನೆಯ ರಾಜ್ಯಾಧ್ಯಕ್ಷ ಅಶೋಕ್ ಕುಂಟಲಪಾಡಿ ಹೇಳಿದರು. ಕಾರ್ಕಳ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೈ ಭೀಮ್ ಸಂಘಟನೆಯ ನಿರಂತರ ಪ್ರಯತ್ನದಿಂದ ಬಡ ರೋಗಿಗಳಿಗೆ ಸಕಾಲದಲ್ಲಿ ದೊರೆಯುವಂತಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿಯವರ ಶಿಫಾರಸಿನ ಮೂಲಕವೂ ಪ್ರಸೂತಿ ತಜ್ಞರನ್ನು ನೇಮಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಆದರೆ ಆಸ್ಪತ್ರೆಯಲ್ಲಿ ವೈದ್ಯರ ಲಭ್ಯತೆ ಇನ್ನೂ ಸಮರ್ಪಕವಾಗಿಲ್ಲ. ಸಾರ್ವಜನಿಕರಿಗೆ ಆಸ್ಪತ್ರೆಯ ಸೇವೆಗಳು ಪೂರ್ಣ ಪ್ರಮಾಣದಲ್ಲಿ ದೊರೆಯಬೇಕು ಎಂದು ಹೇಳಿದರು. ಡಾಕ್ಟರ್ನ ಹಾಕಿಸುವಂಥದ್ದು ಕಾರ್ಯಕ್ರಮ ನಾವು ಕೆಲಸ ಮಾಡಿ ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಉಡುಪಿಯಲ್ಲಿ ಮಾತಾಡುವಾಗ ಕೂಡ ನಾನು ಹೇಳಿದೆ, ಎಲ್ಲ ಬಿಗಿಗೆ ಮೆಡಿಕಲ್ ಮಾತ್ರ ನಡೀತಂತೆ. ಯಾವುದೇ ಒಂದು ಡಾಕ್ಟರ್ಸ್ ಬಂದರೆ ಅವರನ್ನು ಇಲ್ಲಿ ನಿಲ್ಲಿಗೆ ಬಿಡುವುದು 2 ತಿಂಗಳು 1 ತಿಂಗಳು ಮಾತ್ರ ಇಲ್ಲಿ ಇರುವಂಥವ್ರು, ಮಿಕ್ಕಿದ್ದೆಲ್ಲ 1 ತಿಂಗಳಲ್ಲೇ ವರ್ಗಾವಣೆ ತಗೊಂಡು ಹೋಗುವಂಥ ಸಮಸ್ಯೆ ಇದ್ದಿದ್ದು ಆಗ್ತದೆ. ಅದಕ್ಕೆ ಅವರು ಓಕೆ ಇದನ್ನು ನಾನು 1 ತಿಂಗಳೊಳಗೆ ಬಗೆಹರಿಸ್ತೇನೆ ಅಂತ ಹೇಳಿ ಮೊನ್ನೆ ಅವರು ಸರ್ಕಾರಕ್ಕೆ ಶಿಫಾರಸು, ಅದರ ಜೊತೆಗೆ ಶಿಫಾರಸು ಮಾಡಿ ಸರ್ಕಾರಕ್ಕೆ ಶಿಫಾರಸು ಮಾಡಿ ಮೊನ್ನೆ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ತೆರಿಗೆ ತಜ್ಞ. ಈಗ ಮೊನ್ನೆ ಮಾಧ್ಯಮದಲ್ಲಿ ಬರ್ತಾ ಉಂಟು ನಾವು ಕರೆಸಿದಂತೆ ಯಾರು ನಾಗಲಕ್ಷ್ಮಿ ಚೌಧರಿ. ಆ್ಯಕ್ಚುಲಿ ಅವರು ಬಂದದ್ದು ನಮ್ಮ ಕಾರ್ಯಕ್ರಮಕ್ಕೆ ಮಾತ್ರ, ಕರ್ನಾಟಕ ಜೈ ಭೀಮ್ ಯುವ ಸೇನೆಯ ಕಾರ್ಯಕ್ರಮಕ್ಕೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದವರು ಮೊದಲನೇ. ಈ ಮಾಧ್ಯಮದಲ್ಲಿ ನಾವು ನೋಡಿದಾಗ ಬೇರೆಯವರು ಕರೆಸಿದ್ದು ನಾವು ಅವರಿಗೆ ಶಿಫಾರಸು ಮಾಡಿ ಯಾವ ಅಲ್ಲ, ನಮ್ಮ ಸಂಘಟನೆಯಿಂದ ನಾವು ಶಿಫಾರಸು ಮಾಡಿ ಅದು ಮೇಡಮ್ ಮೊನ್ನೆ ದಿವಸ ನಮಗೆ ಪತ್ರಿಕಾಗೋಷ್ಠಿಯಲ್ಲಿ ಆದ ತಕ್ಷಣ ಮೇಡಮ್ ಅಲ್ಲಿಂದ ಕಾಲ್ ಬಂದಿದ್ದು, ನೀವೊಂದು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಮನವಿಯನ್ನು ಪುರಸ್ಕರಿಸಿ ಶಿಫಾರಸು ಮಾಡಿದ್ವಿ, ಆ ಪ್ರಕಾರ ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆ ತಜ್ಞರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದೇವೆ ನಾವು. ಅದಕ್ಕೋಸ್ಕರ ಇವತ್ತು ನಮಗೆ ಸ್ವಲ್ಪ ಡಿಲೇ ಇದೆ, ಯಾಕಂದರೆ ನಮ್ಮದು ಎಲ್ಲ ಸಂಘಟನೆಯಲ್ಲಿರುವವರು ಸ್ವಲ್ಪ ಆ ಕಡೆ ಯಾಕಂತ ಹೇಳಿದರೆ ಆ ಕಡೆ ಅಂತ ಹೇಳಿದ್ರೆ ಕೆಲಸದಲ್ಲಿರುವವರು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು 1 ವಾರ. ಆ ಕಾರಣಕ್ಕಾಗಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿ. ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷ ರಮೇಶ್ ಬಿ, ಸಂಘಟನಾ ಕಾರ್ಯದರ್ಶಿ ಗಣೇಶ್ ಹಿರಿಯಡ್ಕ, ಹೆಬ್ರಿ ತಾಲೂಕು ಜೈ ಭೀಮ್ ಯುವ ಸೇನೆಯ ಅಧ್ಯಕ್ಷ ರಮೇಶ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.